ಸಾಕ್ಷಿ ಇದ್ರೆ ತಾನೇ ಕೊಡ್ತಾರೆ. ಇರೋ ಸಾಕ್ಷಿ ಕೊಟ್ರೆ ಅವ್ರಿಗೆ ಬಂಡವಾಳ ಬರಲ್ವಲ್ಲ, ಜಾಬ್ ತುಂಬಲ್ವಲ್ಲ. 100-150 ಎಕರೆ ಪ್ರಾಪರ್ಟಿ ಮಾಡ್ಬೇಕಾದ್ರೆ ಆ ಮುಖಂಡಗೆ ಎಲ್ಲಿಂದ ಬಂತು? ಅವನೇನು ಪಾಳೆಗಾರ, ಬೇರೆ ಎಲ್ಲಿಂದ ಹಾಸ್ಪಿಟ್ಲಿಂದ ತಗೊಂಡು ಬಂದು ಇಲ್ಲೇ ಹಾಕಿ ಇವರೇ ಮಾಡಿದಾರಂತನೂ ಮಾಡ್ಬೋದು. ಅಂತ ಖತರ್ನಾಕ್ ನನ್ನ ಮಕ್ಕಳು, ದರಿದ್ರ ಹಿಡಿದವರು ಸಾವಿರಾರು ಲಕ್ಷಾಂತರ ಜನ ಬರೋ ಜಾಗದಲ್ಲಿ ಈ ತರ ಪ್ರಕರಣ ಮಾಡಕ್ ಸಾಧ್ಯನಾ? ನಾವು ಮುಲ್ಲಾನು ಬರಲ್ಲ, ಆ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡೋದು, ಶೇರ್ ಮಾಡೋದು. ವ್ಯವಸ್ಥಿತ ಒಂದು ತಂತ್ರ ಅನ್ನೋದು ಇವತ್ತಿಗೆ ಎಲ್ಲರ ಪ್ರಪಂಚದ ಮುಂದೆ ನಿರೂಪಣೆ ಆಗಿದೆ. ನಾವು ನ್ಯಾಯ ಕೇಳ್ತಾ ಇದ್ವಿ, ಅವರಲ್ಲಿ ಇಲ್ಲ ಅಂತ ಅಂದಾಗ ನಾವು ಅನ್ಯಾಯ ಮಾಡಲು ಹೊರಟವ್ರಿಗೆ, ಅಪಪ್ರಚಾರ ಮಾಡಲು ಹೊರಟವ್ರಿಗೆ ಶಿಕ್ಷೆ ಕೊಡುವ ಯತ್ನದಲ್ಲಿ ಮುಂದುವರಿತೀವಿ. ಹಣದ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಮಾಡುವಂತವರ ಮಾತನ್ನು ನಂಬೇಡಿ, ಸತ್ಯವನ್ನೇ ನಂಬಿ. ಸಾಕ್ಷಿಗಳಿದ್ರೆ ನ್ಯಾಯಾಲಯದ ಮುಖೇನ ಸಿಗಬೇಕೆ ಹೊರತು ಆದಿ ಬೀದಿನಲ್ಲಿ ಮಾತಾಡ್ತಾ ನಮ್ಮ ದೇವಾಲಯಗಳನ್ನ, ನಮ್ಮ ಧಾರ್ಮಿಕ ಮುಖಂಡರುಗಳನ್ನ, ಕಾವಂದರನ್ನ ಈಗಳೆಯುವ ಮಾತನ್ನ ಆಗ್ಬಾರ್ದು. ಒಂದು ಧರ್ಮಸ್ಥಳ ಬಂದು ಯಾವತ್ತು ಸತ್ಯವಾದ ಸ್ಥಳ. ನನ್ನ ತಾತ ಮುತ್ತಾತರ ಕಾಲದಿಂದನೂ ಧರ್ಮಸ್ಥಳದಲ್ಲಿ ಹೋದ್ರೆ ಸತ್ಯ ನ್ಯಾಯ ಸಿಗುತ್ತೆ ಅನ್ನೋದು ಜಗಜ್ಜಾಹೀರ, ಅದು ಇವಾಗ ಪ್ರೂವ್ ಆಗಿದೆ. ಯಾರೇ ಎಷ್ಟೇ ಅಪಪ್ರಚಾರ ಮಾಡಿದ್ರು ಧರ್ಮಸ್ಥಳದಲ್ಲಿರುವಂತಹ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಸತ್ಯವನ್ನೇ ನಿರೂಪಣೆ ಮಾಡ್ತಾರೆ ಅನ್ನೋದಕ್ಕೆ ಇದು ಜಗಜ್ಜಾಹೀರ ಆಗಿದೆ. ಅಲ್ಲಿ ಯಾವತ್ತೂ ಅಷ್ಟೇ ಈ ಅಪಪ್ರಚಾರಗಳು ಹೆಚ್ಚು ದಿನ ಉಳಿಯಲ್ಲ. ಇವತ್ತು ಯಾರೋ ಕೆಲವು ಕಿಡಿಗೇಡಿಗಳು, ಎಡಪಂಥೀಯ ಚಿಂತಕರು ಧರ್ಮವನ್ನ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ ಅಪಪ್ರಚಾರಗಳಿಗೆ ಇವತ್ತಿಂದ ಅಂತ್ಯ ಆರಂಭ ಆಗಿದೆ ಅನ್ನೋದು ನಮ್ಮ ಉದ್ದೇಶ. ಸರ್, ಇದು ವ್ಯವಸ್ಥಿತ ಒಂದು ತಂತ್ರ ಅನ್ನೋದು ಇವತ್ತಿಗೆ ಎಲ್ಲರ ಪ್ರಪಂಚದ ಮುಂದೆ ನಿರೂಪಣೆ ಆಗಿದೆ. ಯಾಕೆಂದ್ರೆ ಎಡಪಂಥೀಯ ಚಿಂತನೆಯವರು ನಮ್ಮ ಮೇಲೆ ಹಿಂದೂ ಧರ್ಮದ ದಾಳಿ ಇವತ್ತಿಂದಲ್ಲ, ಸ್ವತಂತ್ರ ಪೂರ್ವದಿಂದಲೂ ಇದೇ ಥರದ ಅಪಪ್ರಚಾರಗಳನ್ನು ಮಾಡಿ ನಮ್ಮ ಧರ್ಮವನ್ನು ಒಡೆಯುವಂಥ ಪ್ರಯತ್ನ ಮಾಡಿದರು. ಧರ್ಮಸ್ಥಳ ಅನ್ನೋದು ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದೊಂದು ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರವನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಅವರೆಲ್ಲರ ಮೇಲೆ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇದುವರೆಗೂ ನಾವು ನ್ಯಾಯವನ್ನು ಕೇಳ್ತಾ ಇದ್ವಿ. ಹೌದು, ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಅವರಲ್ಲಿ ಇಲ್ಲ ಅಂತಂದಾಗ ನಾವು ಅನ್ಯಾಯ ಮಾಡಲು ಹೊರಟಂಥವ್ರಿಗೆ, ಅಪಪ್ರಚಾರ ಮಾಡೋಂಥ ಹೊರಟಂಥವ್ರಿಗೆ ಶಿಕ್ಷೆ ಕೊಡುವ ಯತ್ನದಲ್ಲಿ ಮುಂದುವರಿತೀವಿ ನಾವು. ಖಂಡಿತ, ಯಾಕೆಂದ್ರೆ ಸುಳ್ಳು ಬೇಗ ಪಸರಿಸುತ್ತೆ, ಸತ್ಯ ನಿಧಾನವಾಗಿ ಪಸರಿಸುತ್ತೆ. ಹಾಗಾಗಿ ಆ ಸುಳ್ಳನ್ನು ನಮ್ದವರು ಸಹ ಇವತ್ತು ಸತ್ಯವನ್ನು ತಿಳಿದು ಈ ಕಡೆ ತಿರುಗ್ತಾ ಇದ್ದಾರೆ. ಅದು ಆಗುತ್ತೆ, ಖಂಡಿತ ಆಗಲೇಬೇಕು. ಯಾರೋ ಒಬ್ಬ ಏನು ಅಧರ್ಮಿ ಅಥವಾ ಮತಾಂತರಿ ಅಥವಾ ಇನ್ನೊಬ್ಬ ಜಿಹಾದಿ ಬಂದು ಹೇಳಿದ ತಕ್ಷಣ ನಂಬುವುದನ್ನು ಪಡಿಸಿಬಿಡಿ. ನಮ್ಮವ್ರನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ನಮ್ಮದು ಸತ್ಯವನ್ನು ತಿಳಿಯೋ ಪ್ರಯತ್ನ ಮಾಡೋಣ. ಈ ಹಣದ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಮಾಡುವಂಥವ್ರ ಮಾತನ್ನು ನಂಬೇಡಿ, ಸತ್ಯವನ್ನೇ ನಂಬಿ ಅಂತ ನಾನು ಹೇಳ್ತೀನಿ. ಸರ್, ಸೌಜನ್ಯವಾಗಿ ನ್ಯಾಯ ಸಿಗಬೇಕನ್ನೋದು ನಮ್ಮೆಲ್ಲರ ಇವತ್ತಿಂದಲ್ಲ, ಅವತ್ತಿಂದಲೂ ಇವತ್ತವರೆಗೂ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಆ ನ್ಯಾಯಾಲಯದಲ್ಲಿ ಸಿಗಬೇಕೇ ಹೊರತು ಯಾರೋ ಮೊಬೈಲಲ್ಲಿ ಮಾತಾಡೋನೋ, ಬೀದಿನಲ್ಲಿ ಮಾತಾಡೋನಲ್ಲಿ ನ್ಯಾಯ ಸಿಗೋದಿಲ್ಲ. ಅವರಲ್ಲಿ ಸಾಕ್ಷಿ ಇದ್ದರೆ ಖಂಡಿತ ತನ್ನಿ. ಇವತ್ತೇನು ನಮ್ಮ ವೇದಿಕೆ ಮೇಲೆ ಪ್ರಮುಖರು ಹೇಳಿದ್ರಲ್ಲ, ನಾವು ಸಹ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ, ಉಚ್ಚ ನ್ಯಾಯಾಲಯದ ಕದವನ್ನು ತಟ್ಟೋಣ. ಆ ಸಾಕ್ಷಿಗಳಿದ್ರೆ ಖಂಡಿತ ನ್ಯಾಯ ಸಿಗಬೇಕು. ಆ ಹುಡುಗಿಗಾಗದಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಸಾಕ್ಷಿಗಳಿದ್ರೆ ನ್ಯಾಯಾಲಯದ ಮುಖೇನ ಸಿಗಬೇಕೇ ಹೊರತು ಆದಿ ಬೀದಿನಲ್ಲಿ ಮಾತಾಡ್ತಾ ನಮ್ಮ ದೇವಾಲಯಗಳನ್ನ, ನಮ್ಮ ಧಾರ್ಮಿಕ ಮುಖಂಡರುಗಳನ್ನ, ಕಾವಂದರನ್ನ ಈಗಳೆಯುವ ಮಾತನ್ನ ಆಗ್ಬಾರ್ದು. ಧರ್ಮಕ್ಷೇತ್ರಗಳು ಉಳಿಬೇಕು. ಧರ್ಮಕ್ಷೇತ್ರಗಳು ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋದು. ಆ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ. ಆ ಧರ್ಮ ದೇವತೆಗಳ ಶಕ್ತಿ ಆ ಕ್ಷೇತ್ರದಲ್ಲಿ ನೆಲೆಸಿದೆ. ಇವಾಗಲೂ ದಕ್ಷಿಣ ಕನ್ನಡ ಅಂದಾಗ ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಒಂದು ದೈವ ಇರ್ತದೆ. ಆ ದೈವದ ಕಾರ್ಯಗಳು ಮಾಡಬೇಕಾದ್ರೆ ನಾವು ಧರ್ಮಸ್ಥಳದಲ್ಲಿ ಏನು ಹೋಗಿ ಅಲ್ಲಿ ತಿಳಿಸ್ಬಿಟ್ಟು ಆ ಧರ್ಮದ ಒಡೆಯನ ಅಪ್ಪಣೆ ತಗೊಂಡು ಬಂದು ಕಾರ್ಯ ನಡೆಸಬೇಕಾಗಿದೆ. ಇಡೀ ದಕ್ಷಿಣ ಕನ್ನಡದಲ್ಲಿ ಈ ಪದ್ಧತಿಗಳಿದೆ. ಇವತ್ತು ವಾಕ್ಚಾತುರ್ಯ ಅಂತ ಇದಂತ ಇದೆ ಮಾತು. ನಾವು ಯಾರ ಹತ್ರ ಗಲಾಟೆ ಮಾಡ್ಕೊತೀವಿ. ಆ ಸಮಸ್ಯೆಗಳನ್ನು ತೀರ್ಮಾನ ಆಗಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇಡೀ ದಕ್ಷಿಣ ಕನ್ನಡದಲ್ಲಿ ಈ ಪದ್ಧತಿಗಳಿದ್ದಾವೆ. ಹಾಗೆ ಇವತ್ತು ಧರ್ಮಕ್ಷೇತ್ರದಿಂದ ಪ್ರತಿಯೊಂದು ಶಾಲೆಗಳು ಇರ್ಬೋದು, ಪ್ರತಿಗಳ ಮನೆಗಳಿರ್ಬೋದು, ಅಭಿವೃದ್ಧಿ ಆಗಿರೋದು ನಮ್ಮ ಶ್ರೀ ಕ್ಷೇತ್ರದಿಂದ. ಆ ಕ್ಷೇತ್ರಕ್ಕೆ ಯಾವತ್ತೂ ಅಪನಂಬಿಕೆ ಬರಬಾರ್ದು. ಎಲ್ಲರಿಗೂ ನಾವು ನಂಬಿದಂಥ ಮಂಜುನಾಥ ಸ್ವಾಮಿ ದಯೆ ಇರಬೇಕು. ಯಾರದು ತಪ್ಪು ಅಪ್ಪಿತಪ್ಪಿ ಯಾರು ಮಾತಾಡಿದ್ರು ಈಗ ಹೋಗಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀವು ನನ್ನ ತಪ್ಪಾಯಿತು ಒಡೆಯ ಅಂತ ಹೇಳ್ಬಿಟ್ಟು ಕಾಣಿಕೆ ಹಾಕ್ಬಿಟ್ಟು ಬಂದರೆ ನಿಮ್ಮ ಮುಂದಿನ ಪೀಳಿಗೆಗೆ ಯಾವ ಅಪಾಯನೂ ಬರಲ್ಲ. ಆ ತಪ್ಪನ್ನು ಒಪ್ಕೊಂಡು ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜನ ಮುನ್ನಡೆಸ್ಕೊಂಡು ಹೋಗೋದು ಬೇಕಾಗಿ ವಿನಂತಿಸ್ಕೊಳ್ತಿದ್ದೀನಿ. ಹಾಗೆ ಇನ್ಯಾರು ಅಪವಾದ ಮಾಡಿದ್ರು ನಾಳೆ ದಿನ ನಮ್ಮ ಹತ್ರ ಮುಂದೆ ಬಂದ್ರು ಬಾರೋ ನೀನು ತೋರಿಸು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗುವ ಸ್ಥಿತಿಯಲ್ಲಿ ನಾವು ಇರಬೇಕಾಗಿದೆ.
ಆ ಸ್ಥಿತಿಯಲ್ಲಿದ್ದಾಗ ಅವರು ಅಪವಾದ ಮಾಡೋಕ್ಕೆ ಹಿಂದೆ ಇಟ್ಟಾಗ್ತಿದ್ದಾರೆ. ನಾವು ಸದೃಢವಾಗಿರಬೇಕು. ನಾವು ಜೊತೆಯಾಗಿದ್ದಾಗ ನಾವು ಜಾತಿ ಭೇದ ಎಲ್ಲ ಮರೆತು ಬಿಟ್ಟು ನಾವು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಮುಂದೆ ಬಂದರೆ ಯಾವ ಆಗುಂತಕನೂ ಬಂದು ಇಲ್ಲಿ ನಾವು ಆಕ್ರಮಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಿಂದ ನಾವೆಲ್ಲರೂ ಒಂದಾಗಬೇಕಾಗಿದೆ. ನಾವು ಧರ್ಮಸ್ಥಳ ಕ್ಷೇತ್ರ ಜೊತೆಯಲ್ಲಾಗಿರಬೇಕು. ಪ್ರತಿಯೊಬ್ಬರು ಹಿಂದೂ ಸಮಾಜದ ಜೊತೆ ಆಗಿರಬೇಕು. ಆಗ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಆಗ್ತದೆ. ಆವಾಗ ಮುಂದೆ ಯಾವ ಆಗುಂತಕನೂ ಇಲ್ಲಿ ಬರೋದಿಲ್ಲ, ಯಾವ ಮುಲ್ಲಾನು ಬರೋಲ್ಲ. ಆ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡೋದು, ಶೇರ್ ಮಾಡೋದು ಮೊದಲು ನಾವು ಒಂದು ಸಾರಿ ನೋಡಿಬಿಟ್ಟು ಅದನ್ನು ಮುಂದೆ ಪಾಸ್ ಮಾಡ್ಬೇಕಾ ಬೇಡವಾ, ಇಲ್ಲ ಅದನ್ನು ಅಲ್ಲೇ ಡಿಲೀಟ್ ಮಾಡ್ಬೇಕಂತ ನೋಡಿಬಿಟ್ಟು ಮುಂದುವರಿಸೋದು ಒಳ್ಳೆಯದು. ಓಕೆ, ಇವಾಗ ಏನು ಅಪನಂಬಿಕೆ ಕ್ಷೇತ್ರದ ಮೇಲೆ ಬಂದಿದೆ, ಅದು ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಅನ್ಸುತ್ತೆ? ಕಂಪ್ಲೀಟ್ ಆಗಿ ಹೋಗಿದೆ. ಯಾಕಂದರೆ ಸಮಾಜದ ಮೇಲೆ ಅಪನಂಬಿಕೆ ಬರ್ತದೆ. ಅದು ಒಂದು ಸಮಯ ಇರ್ತದೆ, ಒಂದು 12 ವರ್ಷ 13 ವರ್ಷ ಈ ಸಮಯದಲ್ಲಿ ಇರ್ತದೆ. ಆ ನಂಬಿಕೆ ಪೂರ್ತಿ ಕ್ಲೀನ್ ಆಗೋದು ಯಾವಾಗಂದರೆ ಪೂರ್ತಿ ಸತ್ಯ ಹೊರಗಡೆ ಬಂದಾಗ ಆ ನಂಬಿಕೆ ಹೊರಗಡೆ ಹೋಗ್ತದೆ. ಆ ನಂಬಿಕೆ ಒಳಗಡೆ ಬಂದು ಅಪನಂಬಿಕೆ ಹೊರಗಡೆ ಹೋಗ್ತದೆ. ಆಗ ಆ ಕ್ಷೇತ್ರದಲ್ಲಿ ಮತ್ತೆ ಇವಾಗ ಯಾವುದು ಕ್ಷೀಣ ಆಗಿರ್ತದೋ, ಧರ್ಮದ ಬಗ್ಗೆ ನಂಬಿಕೆ ಕ್ಷೀಣ ಆಗಿರ್ತದೋ, ಅದು ಇನ್ನೂ ಪ್ರಬುದ್ಧವಾಗಿ ಬೆಳ್ಕೊಂಡು ಇನ್ನೂ ಧರ್ಮಕ್ಷೇತ್ರ ಇನ್ನೂ ನೆಲೆ ಆಗ್ತದೆ. ದೇವತೆಗಳ ನುಡಿ ಇನ್ನೂ ಮುಂದೆ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತದೆ. ಏನು ಈ ಸೌಜನ್ಯ ಪ್ರಕರಣವಾಗಿ ಅವರ ಹೋರಾಟಗಾರರು ಏನಿದ್ದಾರೆ, ಅವ್ರ ಹತ್ರ ಸಾಕ್ಷಿ ಇದ್ರು ಕೊಡದೇ ಇರೋರು ಅಂಥವ್ರಿಗೆ ಏನು? ಸಾಕ್ಷಿ ಇದ್ರೂ ತಾನೇ ಕೊಡ್ತಾರೆ. ಸಾಕ್ಷಿ ಕೊಟ್ಟರೆ, ಈಗ ಇರೋ ಸಾಕ್ಷಿ ಕೊಟ್ಟರೆ ಅವ್ರಿಗೆ ಬಂಡವಾಳ ಬರಲ್ವಲ್ಲ, ಜಾಬ್ ತುಂಬಲ್ವಲ್ವ. ಈಗ ಒಂದು ಮುಖಂಡ 100-150 ಎಕರೆ ಪ್ರಾಪರ್ಟಿ ಮಾಡಬೇಕಾದ್ರೆ ಆ ಮುಖಂಡಗೆ ಎಲ್ಲಿಂದ ಬಂತು? ಅವನೇನು ಪಾಳೆಗಾರನ? ಈಗ ಒಂದು ಸೆಣಸು 435 ಅಡಿ ಅಲ್ಲಿ ಜಾಗ ಬರೋದು. ಒಂದು ಸೆಣಸು, ಒಂದು 10 ಸೆಣಸು ಪ್ರಾಮಾಣಿಕವಾಗಿ ತಗೊಳಕ್ಕಾಗತ್ತಾ? ಸಾಧ್ಯ ಇದೆಯಾ? ಅದು 150 ಎಕರೆ ಹೇಗೆ ಬರ್ತದೆ ಇವನಿಗೆ? ಎಲ್ಲಿಂದ ಬರ್ತದೆ? ಯಾರನ್ನು ಲೂಟಿ ಮಾಡಿದ್ದಾನೆ? ಯಾರನ್ನ ಎತ್ಕೊಂಡು ಹೋಗಿದ, ಕೊಲೆ ಮಾಡಿ ಏನು ಮಾಡಿರ್ಬೋದು. ಅದನ್ನು ಇದಕ್ಕೆಲ್ಲ ನಿರ್ನಾಮ ಮಾಡಬೇಕಾದ್ರೆ ಅಣ್ಣಪ್ಪ ಮತ್ತು ಗಣಗಳನ್ನೆಲ್ಲ ಸೇರಿಸಿ ಅವನ್ನ ನಿರ್ನಾಮ ಮಾಡಿ ಸತ್ಯ ಹೊರಗೆ ಕೊಗ್ತಾನೆ. ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಹೇಳೋಕ್ಕಾಗಲ್ಲ. ಈ ಯಾವುದು ಸುಳ್ಳು ಹೇಳಿದಾರೋ ಅವರು ರಕ್ತ ಕರ್ಕೊಂಡು ಬೀಳ್ಬೋದು. ಓಕೆ, ಇವಾಗ ಏನು ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ, ಜೀವಂತ ಸಾಕ್ಷಿ ಅವ್ರ ಬಗ್ಗೆ ಏನು ಹೇಳ್ತಾರೆ? ಹೇಳಿದ್ದೆಲ್ಲ ಸುಳ್ಳು ಅಂತ ಪ್ರೂವ್ ಆಗಿದ್ದವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕೋರ್ಟ್ ಮುಖಾಂತರ ಶಿಕ್ಷೆ ಆಗಬೇಕು. ಶಿಕ್ಷೆ ಆದಾಗ ಜಗತ್ತಿಗೆ ಗೊತ್ತಾಗಬೇಕು. ಈಗ ಜಗತ್ತು ಪೂರ್ಣವಾಗಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಏನೂ ತಪ್ಪಿಲ್ಲ, ಕ್ಷೇತ್ರ ಶುದ್ಧವಾಗಿದೆ ಅಂತ ಬರಬೇಕು. ಎಲ್ಲ ಪ್ರಕರಣಗಳಿಗೂ ಈ ಮಟ್ಟಿಗೆ ಸಾಲ್ವ್ ಆಗಿದೆ. ಇನ್ನು ನ್ಯಾಯಾಲಯದಲ್ಲಿ ಅಂತಿಮ ಮುದ್ರೆ ಹಾಕ್ಬೇಕಷ್ಟೇ. ನ್ಯಾಯಾಲಯದಲ್ಲಿ ಪೂರ್ಣ ಏನು ತಪ್ಪಿಲ್ಲ ಇಲ್ಲಿ. ಈಗ ಒಂದು 13 ಪಾಯಿಂಟ್ ಮಾಡಿದರು. 13 ಪಾಯಿಂಟಲ್ಲಿ ಏನು ಸಿಕ್ತು? ಅಲ್ಲಿ ಹೂಳಿದ್ರೆ ತಾನೇ ಸಿಗೋದು. ಹೂಳಕ್ಕೇನು ಎಲ್ಲಿಂದ ತಂದು ಹೂಳ್ತಾರೆ? ಹಾಸ್ಪಿಟ್ಲಿಂದ ತಂದು ಹೂಳ್ತಾರೆ. ಒಂದು ಮುಖಾಂತರ ನಾಳೆ ದಿನ ಇವರು ಷಡ್ಯಂತ್ರ ಮಾಡ್ಬೋದು, ಬೇರೆ ಬೇರೆ ಪ್ರಯತ್ನ ಮಾಡ್ಬೋದು. ಬೇರೆ ಎಲ್ಲಿಂದೋ ಹಾಸ್ಪಿಟ್ಲಿಂದ ತಗೊಂಡು ಬಂದು ಇಲ್ಲೇ ಹಾಕಿ ಇವರೇ ಮಾಡಿದಾರಂತನೂ ಮಾಡ್ಬೋದು. ಹೇಳೋಕ್ಕಾಗಲ್ಲ. ಅಂಥ ಖತರ್ನಾಕ್ ನನ್ನ ಮಕ್ಕಳು ಇವರು, ಇಂಥ ದರಿದ್ರ ಹಿಡ್ದವರು. ಅವ್ರಿಗೇನಂದರೆ ಬೇರೆ ಜನನ ಅವ್ರು ಮತಾಂತರ ಮಾಡ್ಕೊಳ್ಬೇಕು, ಬೇರೆ ಯಾರು ಇರಬಾರ್ದು, ನಮ್ಮ ಪ್ರಾಬಲ್ಯ ಬೆಳಿಬೇಕು. ಆ ರೀತಿಯಲ್ಲೇ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮೊದಲಿಂದನೂ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸಗಳನ್ನ, ಕಾರ್ಯಗಳನ್ನ ಪೂರ್ಣ ಮಟ್ಟ ಹಾಕ್ಬೇಕಂದ್ರೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಆಗ ಸಾಧ್ಯ ಆಗುತ್ತೆ. ಇಂಥ ಜನಗಳನ್ನೆಲ್ಲ ನಂಬೋರಿಗೆ ಏನು ಹೇಳ್ತಾರೆ? ನಮ್ಮ ಹಿಂದೂ ಧರ್ಮದ ಜನಗಳು ನಂಬೋರಿಗೆ ಬುದ್ಧಿ ಇಲ್ಲ ಅಂತ ಲೆಕ್ಕ. ಯಾಕಂದರೆ ಯಾರು ಹೇಳಿದಾಗ ಯೋಚನೆ ಮಾಡಬೇಕು, ಇದು ಸಾಧ್ಯನಾ? ಸಾವಿರಾರು ಲಕ್ಷಾಂತರ ಜನ ಬರೋ ಜಾಗದಲ್ಲಿ ಈ ಥರ ಪ್ರಕರಣ ಮಾಡೋಕ್ಕೆ ಸಾಧ್ಯನಾ? ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾಗ ಇವರು ಶ್ರೀನಿವಾಸ್ಜಿ ಇಂಥವ್ರು ಅಂತ ಗೊತ್ತಾಗುತ್ತೆ. ಹಾಗಾದಾಗ ದೊಡ್ಡ ಧರ್ಮಾಧಿಕಾರಿಗೆ ಅವ್ರ ಕುಟುಂಬ ಎಲ್ಲರೂ ಆ ಸರೌಂಡಿಂಗಲ್ಲಿ ಓಡಾಡ್ತಾ ಇದ್ದಾಗ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತದೆ. ಇಡೀ ಜಗತ್ತು ನೋಡ್ತಾ ಇರ್ತದೆ. ಅದು ಸಾಧ್ಯ ಇದೆಯಾ? ಸಾಮಾನ್ಯದಲ್ಲಿ ನೋಡ್ಬೇಕು, ಸಾಮಾನ್ಯ ನಿಟ್ಟಿನಲ್ಲಿ ನೋಡ್ಬೇಕು, ಆಗ ಗೊತ್ತಾಗುತ್ತೆ. ಅದು ನೇರವಾಗಿ ಆಳಕ್ಕಿಳಿದು ನೋಡಿದಾಗ ಸತ್ಯ ಹೊರಗಡೆ ಬರ್ತದೆ.